ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಕಾಗೆ ಮತ್ತು ಹಾವಿನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಭಾರತದ ಆಧ್ಯಾತ್ಮದ ಆಚರಣೆಯಲ್ಲಿ ಈ ಕಾಗೆ ಮತ್ತು ಹಾವಿಗೆ ವಿಶೇಷ ಸ್ಥಾನವನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಅದು ಎಷ್ಟು ವೈಜ್ಞಾನಿಕ ಸತ್ಯ ಎಂದು ಇಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲು ಹಾವಿನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ನಂತರ ಕಾಗೆಗಳ ಬಗ್ಗೆ ಸಾಕಷ್ಟು ರೋಚಕ ಸತ್ಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಆಧ್ಯಾತ್ಮಿಕ ಗುರು ಶ್ರೀ ಎಂ ಇವರು ಹುಟ್ಟಿದ್ದು ಕೇರಳದ ಮುಸ್ಲಿಂ ಕುಟುಂಬದಲ್ಲಿ. ಅವರ ಮೂಲ ಹೆಸರು ಮಮ್ತಾಜ್ ಅಲಿ ಖಾನ್. ಅವರು ಸತ್ಯಾನ್ವೇಷಣೆ ಮಾಡುತ್ತಾ ಹೊರಟದ್ದು ಹಿಮಾಲಯಕ್ಕೆ. ಹಿಮಾಲಯದಲ್ಲಿ ಸಾಕಷ್ಟು ಜನ ಸಾಧು ಸನ್ಯಾಸಿಗಳನ್ನು ಭೇಟಿ ಮಾಡಿ ಅವರಿಂದ ಆಧ್ಯಾತ್ಮ, ಯೋಗ, ಮಂತ್ರಗಳನ್ನು ಕಲಿತು ಕೊನೆಗೆ ಬಾಬಾಜಿ ಅವರನ್ನು ಸಹ ಭೇಟಿಯಾಗುವ ಸುಯೋಗ ಅವರಿಗೆ ಸಿಗುತ್ತದೆ. ಅವರು ಅವರ ಗುರುಗಳ ಜೊತೆ ಇದ್ದಾಗ ಅವರಿಗೆ ಒಂದು ರಾತ್ರಿ ವಿಚಿತ್ರ ಕಾಣುತ್ತದೆ. ಅವರ ಗುರುಗಳು ನಾಗದೇವತೆಯ ಜೊತೆ ಮಾತನಾಡುವುದನ್ನು ಅವರು ಕಣ್ಣಾರೆ ನೋಡುತ್ತಾರೆ. ನಂತರ ಆ ನಾಗದೇವತೆಯಿಂದ ಇವರೂ ಸಹ ಆಶೀರ್ವಾದ ಪಡೆಯುತ್ತಾರೆ. ಅವರ ನಾಗದೇವತೆಯ ಅನುಭವದ ಬಗ್ಗೆ ಅವರು ತಮ್ಮ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಬರೆದಿದ್ದಾರೆ. ಶ್ರೀ ಎಂ ಎ ಯೋಗೀಸ್ ಆಟೋಬಯೋಗ್ರಫಿ ಎನ್ನುವ ಪುಸ್ತಕದಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತದೆ. ಆ ನಾಗದೇವತೆ ಹೊರಟು ಹೋದ ಮೇಲೆ ಅವರ ಗುರುಗಳನ್ನು ಕೇಳುತ್ತಾರೆ. ಆಗ ಗುರುಗಳು ಹೇಳುತ್ತಾರೆ, ಆ ನಾಗದೇವತೆ ಬಂದದ್ದು ನಾಗಲೋಕದಿಂದ. ಈ ಭೂಮಿಯ ಹಾಗೆ ಇನ್ನೊಂದು ಲೋಕ ಇದೆ. ಆ ಲೋಕದಲ್ಲಿ ನಾಗದೇವತೆಗಳು ಇದ್ದಾರೆ. ಅವರು ಕೆಲವು ಬಾರಿ ನಮಗೆ ಸಂದೇಶ ತಂದುಕೊಡುವರು. ಆಧ್ಯಾತ್ಮ ಸಾಧನೆ ಮಾಡಿದವರಿಗೆ ಎಲ್ಲ ಜೀವರಾಶಿಯ ಭಾಷೆಯನ್ನು ಅರಿಯುವ ಸಾಮರ್ಥ್ಯ ಇರುತ್ತದೆ ಎಂದು ಅವರ ಗುರುಗಳಿಂದ ತಿಳಿದುಕೊಳ್ಳುತ್ತಾರೆ. ನಾವು ಈ ಹಾವುಗಳ ಬಗ್ಗೆ ಅಧ್ಯಯನ ಮಾಡಿದರೆ ನಮಗೆ ಆ ಸತ್ಯ ತಿಳಿಯುವ ಸಾಧ್ಯತೆ ಇದೆ. ನಮ್ಮ ಪೂರ್ವಿಕರು ಈ ಎಲ್ಲ ಅಧ್ಯಯನ ಮಾಡಿ ನಾಗದೇವತೆಗಳ ಮಹತ್ವ ಅರಿತ ಮೇಲೆಯೇ ನಾಗದೇವತೆಗಳನ್ನು ಪೂಜಿಸುವ ಪದ್ಧತಿ ರೂಢಿಸಿಕೊಂಡಿದ್ದಾರೆ. ಒಂದು ವೇಳೆ ನಾಗಲೋಕ, ನಾಗದೇವತೆ ಇರುವುದು ಸುಳ್ಳಾಗಿದ್ದರೆ ನಮ್ಮ ದೇಶದ ಉದ್ದಗಲಕ್ಕೂ ಕಾಡು, ಬೆಟ್ಟ, ಹಳ್ಳಿ, ಪಟ್ಟಣ, ನಗರಗಳಲ್ಲಿ ಈ ನಾಗದೇವತೆಗಳನ್ನು ಪೂಜಿಸುವ ಪದ್ಧತಿಯೇ ಇರುತ್ತಿರಲಿಲ್ಲ. ನಮಗೆ ಕಾಣುತ್ತಿಲ್ಲ ಅಥವಾ ಗೊತ್ತಿಲ್ಲ ಎನ್ನುವ ಕಾರಣಕ್ಕೆ ಯಾವುದು ಇಲ್ಲವೇ ಇಲ್ಲ ಅಥವಾ ಸುಳ್ಳು ಎಂದು ಹೇಳುವುದು ಮೂರ್ಖತ್ವ. ರಾಮಕೃಷ್ಣ ಪರಮಹಂಸರು ಹೀಗೆ ಹೇಳುತ್ತಾರೆ, ಹಗಲಿನ ವೇಳೆಯಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುವುದಿಲ್ಲ ಎನ್ನುವ ಮಾತ್ರಕ್ಕೆ ಆಕಾಶದಲ್ಲಿ ನಕ್ಷತ್ರಗಳೇ ಇಲ್ಲ ಎಂದು ಹೇಳಲು ಸಾಧ್ಯವೇ? ನೀವು ನಕ್ಷತ್ರಗಳನ್ನು ನೋಡಬೇಕು ಎಂದರೆ ಸೂರ್ಯ ಮುಳುಗಿ ರಾತ್ರಿ ಆಗುವವರೆಗೂ ಕಾಯಬೇಕು. ಆಗ ನಿಮಗೆ ನಕ್ಷತ್ರಗಳು ಕಾಣುತ್ತವೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಇರುವ ಯಾವುದೇ ಆಧ್ಯಾತ್ಮಿಕ ಪದ್ಧತಿಯ ಬಗ್ಗೆ ನಮಗೆ ಸಂದೇಹ ಇದ್ದರೆ ನಾವು ಆಧ್ಯಾತ್ಮ ಸಾಧನೆ ಮಾಡಿ ಅದನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲ ಮೂಢನಂಬಿಕೆ ಎಂದು ಹೇಳುವುದು ತುಂಬ ತಪ್ಪು. ನಮ್ಮ ಪುರಾತನ ನಂಬಿಕೆಗಳನ್ನು ಮೂಢನಂಬಿಕೆ ಎಂದು ಕರೆಯುವುದೇ ದೊಡ್ಡ ಮೂಢನಂಬಿಕೆ ಮತ್ತು ಮೂರ್ಖತ್ವ. ಈಗ ಕಾಗೆಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಕಾಗೆ ಕಾವ್ ಕಾವ್ ಎಂದರೆ ಅದು ಕೇವಲ ಕೂಗುವ ಶಬ್ದವಲ್ಲ, ಅದು ಒಂದು ಭಾಷೆ. ಅದರಲ್ಲಿ ನಾವು ಕಂಡುಹಿಡಿಯಲು ಆಗದಷ್ಟು ಸಂದೇಶಗಳು ಇವೆ. ಅವುಗಳನ್ನು ನಮ್ಮ ಈಗಿನ ಅತ್ಯಾಧುನಿಕ ತಂತ್ರಜ್ಞಾನವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿ ವಿಜ್ಞಾನಿಗಳು ಅದನ್ನು ಡಿಕೋಡ್ ಮಾಡಿದ್ದಾರೆ. ಅದು ನಿಬ್ಬೆರಗಾಗಿಸುವ ಸತ್ಯಗಳನ್ನು ಹೊರಹಾಕಿದೆ. ಕಾಗೆಯು ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿ ಹಂಚಲು ವ್ಯಕ್ತಿಯ ಹಾವಭಾವ ಮತ್ತು ಮುಖವನ್ನು ನೋಡಿ ಅದು ಒಂದು ರೀತಿಯಾದ ಶಬ್ದವನ್ನು ಮಾಡುತ್ತದೆ ಅಥವಾ ಕೂಗುತ್ತದೆ. ಆ ಶಬ್ದ ಅಥವಾ ಸಂದೇಶ ಇತರ ಕಾಗೆಗಳಿಗೆ ತಲುಪಿ ಆ ವ್ಯಕ್ತಿಯನ್ನು ಅವು ಎಲ್ಲಿಯೇ ನೋಡಿದರೂ ಆ ಇತರ ಕಾಗೆಗಳು ಸಹ ಅದೇ ವಿಧವಾದ ಏರಿಳಿತ ಹೊಂದಿರುವ ಶಬ್ದವನ್ನು ಮಾಡುತ್ತವೆ. ಹೀಗೆ ಪ್ರತಿ ವ್ಯಕ್ತಿಯನ್ನು ಕಾಗೆಗಳು ಒಂದು ಕೋಡ್ ಮೂಲಕ ಕಂಡುಹಿಡಿಯುತ್ತವೆ. ಅಷ್ಟೇ ಅಲ್ಲ, ಅದೇ ಕೋಡ್ ಮತ್ತು ಸಂದೇಶಗಳನ್ನು ಅವುಗಳ ಮರಿಗಳಿಗೂ ರವಾನಿಸುತ್ತವೆ. ಹಾಗಾಗಿ 30 ವರ್ಷದ ಬಳಿಕವೂ ಸಹ ಆ ವ್ಯಕ್ತಿಯನ್ನು ಅದೇ ಕೋಡ್ ವರ್ಡ್ ಮೂಲಕ ಗುರುತಿಸುತ್ತವೆ. ಆ ಕೋಡ್ ವರ್ಡ್ ಇತರ ಎಲ್ಲ ಕಾಗೆಗಳಿಗೂ ಅವು ತಲುಪಿಸುತ್ತವೆ. ಕಾಗೆಗಳ ಬಳಿ ಪ್ರತಿ ಮನುಷ್ಯನ ಪ್ರೊಫೈಲ್ ಅಥವಾ ರೆಸ್ಯೂಮೆ ಇರುತ್ತದೆ ಎಂದು ನಮ್ಮ ವಿಜ್ಞಾನಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿ ಅದನ್ನು ಡಿಕೋಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ವ್ಯಕ್ತಿಯ ಕ್ರಿಮಿನಲ್ ರೆಕಾರ್ಡುಗಳನ್ನು ಸಹ ಕಾಗೆಗಳು ಗುರುತಿನಲ್ಲಿ ಇಟ್ಟುಕೊಳ್ಳಬಲ್ಲವು ಎಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಅನ್ವೇಷಣೆ ಮಾಡಿ ತಿಳಿದುಕೊಂಡಿದ್ದಾರೆ. ಪಕ್ಷಿಗಳ ಮೆದುಳನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಈ ಪಕ್ಷಿಗಳ ಮೆದುಳು ಕಾಂಪ್ರೆಸ್ ಮಾಡಿರುವ ಸೂಪರ್ ಕಂಪ್ಯೂಟರ್ ಇದ್ದಂತೆ ಎಂದು ಹೇಳುತ್ತಾರೆ. ಇಂಜಿನಿಯರ್ಗಳಿಗೆ ಇರುವ ಕೌಶಲ್ಯವು ಕಾಗೆಗಳಿಗೆ ಇದೆ ಎಂದು ಸಾಕಷ್ಟು ಕಾಗೆಗಳ ಮೇಲೆ ನಡೆಸಿದ ಅಧ್ಯಯನಗಳು ಹೇಳುತ್ತವೆ. ಕಾಗೆಗಳು ಹೇಗೆ ಸಂದೇಶ ಹಂಚಿಕೊಳ್ಳುತ್ತವೆ ಎನ್ನುವ ವಿಷಯ ವಿಜ್ಞಾನಿಗಳನ್ನೇ ಅಚ್ಚರಿಗೊಳಿಸಿದೆ. ಒಂದು ಕಾಗೆ 10 ಕಾಗೆಗಳಿಗೆ ಸಂದೇಶ ಕೊಟ್ಟರೆ ಆ 10 ಕಾಗೆಗಳು 100 ಕಾಗೆಗಳಿಗೆ ಸಂದೇಶ ರವಾನಿಸುತ್ತವೆ. ಹೀಗೆ ಅವು ಸಾವಿರಾರು ಕಾಗೆಗಳಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಸಂದೇಶ ರವಾನಿಸಿ ವ್ಯಕ್ತಿ ಕೆಟ್ಟವನಾಗಿದ್ದರೆ ಅವನ ಮೇಲೆ ಆಕ್ರಮಣವನ್ನು ಸಹ ಮಾಡುತ್ತವೆ. ವ್ಯಕ್ತಿ ಬಟ್ಟೆಗಳನ್ನು ಬದಲಿಸಬಹುದು, ಮುಖ ಹಾವ ಭಾವವನ್ನು ಬದಲಿಸಲು ಸಾಧ್ಯವಿಲ್ಲ. ಕೆಟ್ಟ ವ್ಯಕ್ತಿಯನ್ನು ಒಮ್ಮೆ ಕಾಗೆಗಳು ಗುರುತಿಸಿದರೆ ಅವು ಆ ವ್ಯಕ್ತಿ ಬದುಕಿರುವವರೆಗೂ
ಕಾಗೆಗಳ ನೆನಪಿನಲ್ಲಿ ಅವನ ಮಾಹಿತಿ ಇರುತ್ತದೆ. ಈ ಸತ್ಯವನ್ನು ವಿಜ್ಞಾನಿಗಳು ಕೆಲವು ಪ್ರಯೋಗದ ಮೂಲಕ ತಿಳಿದುಕೊಂಡಿದ್ದಾರೆ. ಕಾಗೆಗಳಿಗೆ ಎಷ್ಟು ಬುದ್ಧಿ ಇದೆ ಎಂದರೆ ಒಬ್ಬ ಬಂದೂಕು ಹಿಡಿದ ವ್ಯಕ್ತಿ ಮತ್ತು ಒಬ್ಬ ಛತ್ರಿಯನ್ನು ಹಿಡಿದ ವ್ಯಕ್ತಿಯ ಬಗ್ಗೆ ಬೇರೆಯದೇ ರೀತಿಯ ಸಂದೇಶವನ್ನು ಕೊಡುತ್ತವೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಕಾಗೆಗಳು ಮನುಷ್ಯರ ಹಾಗೆ ನಾಗರಿಕತೆ ಹೊಂದಿವೆ. ಸಾವು, ನೋವು, ಕಷ್ಟ, ಸುಖದಲ್ಲಿ ಮನುಷ್ಯರ ರೀತಿಯೇ ಅವು ಸಹ ಸ್ಪಂದಿಸುತ್ತವೆ. ಮನುಷ್ಯರು ಇಂಟರ್ನೆಟ್ ಮತ್ತು ಪುಸ್ತಕದಲ್ಲಿ ಕಲಿಯುವ ಹಾಗೆ ಕಾಗೆಗಳು ಅವುಗಳದೇ ಆದ ಭಾಷೆಯ ಮೂಲಕ ಜಗತ್ತಿನಲ್ಲಿ ಆಗುವ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುತ್ತವೆ. ಅದು ಒಂದು ಹೊಸ ಡ್ರೋನ್ ಆಗಿರಲಿ ಅಥವಾ ವಿಶೇಷ ವಾಹನವೇ ಆಗಿರಲಿ, ಕಾಗೆಗಳು ಅವುಗಳ ಬಗೆಗಿನ ಮಾಹಿತಿಯನ್ನು ಅತ್ಯಂತ ಬೇಗ ಇತರ ಕಾಗೆಗಳ ಬಳಿ ಹಂಚಿಕೊಳ್ಳುತ್ತವೆ. ರೋಚಕ ಸಂಗತಿ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಹ ಕಂಡುಹಿಡಿಯಲು ಆಗದ ಕೆಲವು ಸಿಗ್ನಲ್ಗಳನ್ನು ಕಾಗೆಗಳು ಕೊಡುತ್ತವೆ ಎಂದು ತಿಳಿದು ಬಂದಿದೆ. ಆದರೆ ಅದನ್ನು ನಮ್ಮ ಭಾರತೀಯ ಋಷಿಮುನಿಗಳು ಕಂಡುಹಿಡಿದ ಕಾರಣಕ್ಕೆ ನಮ್ಮಲ್ಲಿ ವಿವಿಧ ಪದ್ಧತಿಗಳು ಬಂದಿವೆ ಎಂದು ನಾನು ನಂಬುತ್ತಿದ್ದೇನೆ. ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಮತ್ತು ಶ್ರಾದ್ದ ಆಚರಣೆಗಳ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ಅರ್ಪಿಸುವುದು ಒಂದು ಮಹತ್ವದ ಆಚರಣೆಯಾಗಿದೆ. ಪೂರ್ವಜರು ಅಥವಾ ಪಿತೃಗಳು ಈ ಸಮಯದಲ್ಲಿ ಭೂಮಿಗೆ ಭೇಟಿ ನೀಡುತ್ತಾರೆ ಮತ್ತು ಕಾಗೆಗಳ ಮಾಧ್ಯಮವನ್ನು ಬಳಸಿ ಕಾಣಿಕೆಗಳನ್ನು ಸ್ವೀಕರಿಸುತ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಇವೆಲ್ಲವೂ ಸಂಪೂರ್ಣ ವೈಜ್ಞಾನಿಕ ಎಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿರೂಪಿಸುವ ಕಾಲ ದೂರವಿಲ್ಲ. ಕಾಗೆಗಳಿಗೆ ನೀಡುವ ನೈವೇದ್ಯದ ಮಹತ್ವದ ಬಗ್ಗೆ ಹೇಳಬೇಕೆಂದರೆ ಕಾಗೆಗಳನ್ನು ಯಮನ ದೂತರು ಎಂದು ಪರಿಗಣಿಸುವರು. ಕಾಗೆಗಳನ್ನು ಸಾವಿನ ದೇವರಾದ ಯಮನ ಸಂದೇಶವಾಹಕರೆಂದು ಪರಿಗಣಿಸಲಾಗುತ್ತದೆ ಮತ್ತು ನಾವು ಕಾಗೆಗಳಿಗೆ ನೀಡುವ ಆಹಾರ ಮತ್ತು ಪ್ರಾರ್ಥನೆಗಳನ್ನು ನೇರವಾಗಿ ಅಗಲಿದ ಆತ್ಮಗಳಿಗೆ ಕಾಗೆಗಳು ಕೊಂಡೊಯ್ಯುತ್ತವೆ ಎಂದು ನಂಬಲಾಗಿದೆ. ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಕಾಗೆಯ ಸಂದೇಶ ರವಾನಿಸುವ ಕೌಶಲ್ಯವನ್ನು ನೋಡಿದರೆ ನಮ್ಮ ಋಷಿಮುನಿಗಳು ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಅನ್ವೇಷಣೆ ನಡೆಸಿದ್ದಾರೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಪೂರ್ವಜರು ಏಕೆ ಕಾಗೆಗಳಿಗೆ ಪ್ರಾತಿನಿಧ್ಯ ನೀಡಿದರು ಎಂದರೆ ನಮ್ಮ ಪೂರ್ವಜರ ಆತ್ಮಗಳು ನೈವೇದ್ಯಗಳಲ್ಲಿ ಭಾಗವಹಿಸಲು ಕಾಗೆಗಳ ದೇಹವನ್ನು ಪ್ರವೇಶಿಸುತ್ತವೆ ಎನ್ನುವ ಸಾಮಾನ್ಯ ನಂಬಿಕೆ ನಮ್ಮಲ್ಲಿ ಇದೆ. ಕಾಗೆಗಳು ನಾವು ಅರ್ಪಿಸುವ ಆಹಾರವನ್ನು ಸೇವಿಸಿದರೆ ಪೂರ್ವಜರು ಭಕ್ತಿಯಿಂದ ತೃಪ್ತರಾಗಿದ್ದಾರೆ ಮತ್ತು ನೈವೇದ್ಯವನ್ನು ಸ್ವೀಕರಿಸಿದ್ದಾರೆ ಮತ್ತು ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತಾರೆ ಎಂಬುದು ನಮ್ಮಲ್ಲಿನ ನಂಬಿಕೆ. ನಮ್ಮ ವಿಜ್ಞಾನ ಈ ಆತ್ಮಗಳ ಪ್ರವೇಶದ ಬಗ್ಗೆ ಕಾಗೆಗಳ ಮೇಲೆ ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಂಪ್ರದಾಯ ಮತ್ತು ನಂಬಿಕೆಗೆ ಮತ್ತಷ್ಟು ವೈಜ್ಞಾನಿಕ ಪುರಾವೆಗಳು ಸಿಗುತ್ತವೆ ಎಂದು ನಾನು ನಂಬುತ್ತಿದ್ದೇನೆ. ಆಧ್ಯಾತ್ಮಿಕ ನಂಬಿಕೆಗಳನ್ನು ಮೀರಿ ಪ್ರಾಚೀನ ಋಷಿಗಳು ಪ್ರಾಯೋಗಿಕ ಪರಿಸರ ಕಾರಣಗಳನ್ನು ಸಹ ಹೊಂದಿದ್ದರು. ಕಾಗೆಗಳು ಬೇಗನೆ ಎಚ್ಚರಗೊಳ್ಳುತ್ತವೆ ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುತ್ತವೆ. ಅವು ಆಹಾರವನ್ನು ಹಂಚಿಕೊಂಡು ತಿನ್ನುತ್ತವೆ ಮತ್ತು ಸೂರ್ಯಾಸ್ತದ ನಂತರ ಅವು ಆಹಾರವನ್ನು ಸೇವಿಸುವುದಿಲ್ಲ. ಇಂತಹ ಮುಂತಾದ ಗುಣಗಳನ್ನು ಕಾಗೆಗಳು ಹೊಂದಿವೆ. ಇದಲ್ಲದೆ ಅಶ್ವತ್ಥವೃಕ್ಷ ಮತ್ತು ಆಲದ ಮರದಂತಹ ಕೆಲವು ಪ್ರಮುಖ ಮರಗಳು ಕಾಗೆಗಳ ಕರುಳಿನ ಮೂಲಕ ಹಾದು ಹೋದ ಬೀಜಗಳಿಂದ ಮಾತ್ರ ಮೊಳಕೆಯೊಡೆಯುತ್ತವೆ. ಅದರಿಂದ ಅವುಗಳಿಗೆ ಆಹಾರ ನೀಡುವುದರಿಂದ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಲು ಸಹಾಯವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಏನಾದರೇನು, ಹಾವು ಮತ್ತು ಕಾಗೆ ಸಾವಿರಾರು ವರ್ಷಗಳಿಂದ ಭಾರತ ದೇಶದಲ್ಲಿ ವಿಶೇಷವಾದ ಗೌರವ ಪಡೆದಿವೆ ಎಂದರೆ ಅವು ಎಲ್ಲ ಜೀವಿಗಳ ಹಾಗೆ ಸಾಮಾನ್ಯ ಜೀವಿಗಳು ಆಗಿರಲು ಸಾಧ್ಯವಿಲ್ಲ. ಅವುಗಳಿಗೆ ವಿಶೇಷ ಕೌಶಲ್ಯ ಮತ್ತು ಸಾಮರ್ಥ್ಯ ಇದೆ ಎಂದು ಅದು ಸೂಚಿಸುತ್ತದೆ. ನಮ್ಮ ಸಂಪ್ರದಾಯದಲ್ಲಿ ಇರುವ ತುಪ್ಪದ ದೀಪ, ದೇವಸ್ಥಾನ, ಮಂತ್ರ, ತಿಲಕ ಅಥವಾ ಕುಂಕುಮದ ಬಗೆಗಿನ ವೈಜ್ಞಾನಿಕ ಮಾಹಿತಿ ತಿಳಿಯಲು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ಆ ವಿಡಿಯೋ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ತಿಳಿದವರಿಗೆ ತಿಳಿಯುವುದು ವಿಜ್ಞಾನ, ತಿಳಿಯದ ಅಜ್ಞಾನಿಗಳಿಗೆ ವಿಜ್ಞಾನವು ಅಜ್ಞಾನವೇ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.